ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನಲ್ಲಿ ನಾನು ಫೌಂಡೇಶನ್, BB ಕ್ರೀಮ್ ಆ್ಯಂಡ್ CC ಕ್ರೀಮ್ ಅಂದರೆ ಏನು, ಈ 3 ಟೈಪ್ಸ್ ಆಫ್ ವೆರೈಟೀಸ್ ಆಫ್ ಕ್ರೀಮ್ ಅಂದರೆ ಏನು, ಯಾವ ಕ್ರೀಮ್ ನಾನು ನಮ್ಮ ಫೇಸಿಗೆ ಹಚ್ಕೋಬೋದು, ಯಾವ ಫೇಸ್ಗೆ ಯಾವ ಸ್ಕಿನ್ ಟೋನ್ಗೆ ಯಾವ ಕ್ರೀಮ್ ಚೆನ್ನಾಗಿರುತ್ತೆ ಅನ್ನೋದನ್ನ ಒಂದು ಪುಟಾಣಿ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಈ ವಿಡಿಯೋನ ಎಂಡರ್ಗೂ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಸೊ ಫೌಂಡೇಶನ್ ಆಗಿರ್ಬೋದು, BB ಕ್ರೀಮ್ ಆಗಿರ್ಬೋದು, ಇಲ್ಲ CC ಕ್ರೀಮ್ ಆಗಿರ್ಬೋದು, ನಮ್ಮ ಮೇಕಪ್ಗೆ ಬೇಸ್ ಅದು, ಓಕೆನಾ. ಸೊ ಬೇಸ್ ಇಲ್ಲ ಅಂತಂದರೆ ನಮ್ಮ ಬ್ಲೆಮಿಷಸ್ ಆಗಿರ್ಬೋದು, ಇಲ್ಲ ಅಂದರೆ ನಮ್ಮ ಸ್ಕಿನ್ನಲ್ಲಿರುವಂಥ ಆ್ಯಕ್ನೀಸ್ ಆಗಿರ್ಬೋದು, ಆ್ಯಕ್ನಿ ಸ್ಪಾಟ್ಸ್ ಆಗಿರ್ಬೋದು ಎತ್ತಿ ಕಾಣಿಸುತ್ತೆ, ಇಲ್ಲ ಅನ್ಇವನ್ ಸ್ಕಿನ್ ಟೋನ್ ಎಲ್ಲ ಕಾಣಿಸುತ್ತೆ. ಸೊ ನಾವು ಈ ಫೌಂಡೇಶನ್ ಇಲ್ಲ BB ಕ್ರೀಮ್, CC ಕ್ರೀಮ್ ಯಾವಾಗ ಅಪ್ಲೈ ಮಾಡ್ತೀವೋ ಈ ಬ್ಲೆಮಿಷಸ್ನ, ಫೇಸಲ್ಲಿರುವಂಥ ಬ್ಲೆಮಿಷಸ್ನ ಕವರ್ ಮಾಡುವಂಥ ಕ್ರೀಮ್ಸ್ ಇವು 3, ಓಕೆನಾ. ಸೊ ನಿಮಗೆ ಹೆವಿ ಮೇಕಪ್ ಬೇಕಾದರೆ, ಹೆವಿ ಮೇಕಪ್ ಇದ್ದು ಈವ್ನಿಂಗ್ವರೆಗೂ ನಮಗೆ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು, ಇಲ್ಲ ಯಾವುದೋ ಇವೆಂಟ್ ಇದೆ ಅನ್ನೋದಾದರೆ ಮಾತ್ರನೇ ನೀವು ಫೌಂಡೇಶನ್ಗೆ ಹೋಗಬೇಕು. ಫೌಂಡೇಶನ್ ಅನ್ನೋದು ಡೈಲಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಓಕೆನಾ. ಸೊ ಇದ್ರ ಬದಲು ನಿಮಗೆ ಲೈಟ್ ವೆಯ್ಟ್ ಆ್ಯಂಡ್ ಲೈಟ್ ಕವರೇಜ್ ಡೈಲಿ ಬೇಸಿಸಲ್ಲಿ ಯೂಸ್ ಮಾಡುವಂಥ ಮೇಕಪ್ಗೆ ಇದು BB ಕ್ರೀಮ್ ಆ್ಯಂಡ್ CC ಕ್ರೀಮ್ ಅನ್ನೋದು ಸೂಟಬಲ್, ಓಕೆನಾ. ಅಗೇನ್ ಈ BB ಕ್ರೀಮು ನಾರ್ಮಲಾಗಿ ನಾವು ಸನ್ಸ್ಕ್ರೀನು, ಮಾಯ್ಶ್ಚರೈಸರು ಎಲ್ಲ ಅಪ್ಲೈ ಮಾಡಿಕೊಂಡು ಫೌಂಡೇಶನ್ ಅಪ್ಲೈ ಮಾಡ್ಕೊಳ್ತೀವಿ ಮೇಕಪ್ ಮಾಡ್ಕೊಳ್ಬೇಕಾದ್ರೆ. ಬಟ್ BB ಕ್ರೀಮ್ ಆ್ಯಂಡ್ CC ಕ್ರೀಮ್ ಯೂಸ್ ಮಾಡಬೇಕಾದ್ರೆ ಇಟ್ ಈಸ್ ಮಿಕ್ಸ್ಚರ್ ಆಫ್ ಆಲ್ ದೋಸ್ ಥಿಂಗ್ಸ್. ಮಾಯ್ಶ್ಚರೈಸರ್ ಆಗಿರ್ಬೋದು, ಇಲ್ಲ ಸನ್ಸ್ಕ್ರೀನ್ ಆಗಿರ್ಬೋದು, ಓಕೆನಾ. ಯಾಕಂದರೆ ಇದು ಲೈಟ್ ಕವರೇಜ್ ಇರುತ್ತೆ, ಇದರಲ್ಲಿ ಆಲ್ರೆಡಿ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಸೊ BB ಕ್ರೀಮ್ನ ನೀವು ಹಾಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಸೊ ಲೈಟ್ ಕವರೇಜ್ ಬೇಕು ನಮಗೆ, ಡೈಲಿ ಬೇಸಿಸಲ್ಲಿ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಒಂದು ಕ್ರೀಮ್ ಬೇಕು ಅನ್ನೋದಾದರೆ BB ಕ್ರೀಮ್ ಆ್ಯಂಡ್ CC ಕ್ರೀಮು ಸೂಟಬಲ್ಲು, ಓಕೆನಾ. ಯಾವುದೇ ಸ್ಕಿನ್ ಟೋನಾಗಿರಲಿ ಸೂಟಬಲ್ಲು. ಅಗೇನ್ BB ಕ್ರೀಮ್ ಈಸ್ ಫಾರ್ ಡ್ರೈ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್, ಓಕೆನಾ. CC ಕ್ರೀಮ್ ಈಸ್ ಫಾರ್ ಕಂಪ್ಲೀಟ್ಲಿ ಆಯಿಲಿ ಸ್ಕಿನ್. CC ಕ್ರೀಮ್ ಬಂದು ನಿಮಗೆ ಮ್ಯಾಟ್ ಫಿನಿಶ್ ಕೊಡುತ್ತೆ, ಓಕೆನಾ. BB ಕ್ರೀಮ್ ಆ್ಯಂಡ್ CC ಕ್ರೀಮ್ ಬೋತ್ ಕ್ರೀಮ್ಸ್ ಬ್ಲೆಮಿಷಸ್ನ ಒಂದೇ ಲೆವೆಲಲ್ಲಿ ನಿಮಗೆ ಕವರ್ ಮಾಡುತ್ತೆ, ಓಕೆ. ಕಂಪ್ಯಾರಿಟಿವ್ಲಿ ಟು ಫೌಂಡೇಶನ್ ಅನ್ನೋದು ಹೆವಿ ಕವರೇಜ್ ಕೊಡುತ್ತೆ. ಈ 2 ಕ್ರೀಮ್ಸು BB ಆ್ಯಂಡ್ CC ನಿಮಗೆ ಹೆವಿ ಕವರೇಜ್ ಕೊಡೋದಿಲ್ಲ, ಲೈಟ್ ಕವರೇಜ್ ಕೊಡುತ್ತೆ. ಫೇಸ್ ಮೇಲೆ ಸಹ ನಿಮಗೆ ಲೈಟ್ ವೆಯ್ಟ್ ಆಗಿರುತ್ತೆ, ಓಕೆ. ಲಾಂಗ್ ಲಾಸ್ಟಿಂಗ್ ಕೂಡ ಇದು. ಆ್ಯಂಡ್ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡಿದ್ರೆ ಇದು ಸಹ ನಿಮಗೆ ಈವ್ನಿಂಗ್ವರೆಗೂ ಇರುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ಟು ಫೌಂಡೇಶನ್ ಇದು ಅಷ್ಟು ಲಾಂಗ್ ಲಾಸ್ಟಿಂಗ್ ಆಗಿರೋದಿಲ್ಲ, ಸ್ವಲ್ಪ ಮೆಲ್ಟ್ ಆಗ್ತಾ ಸ್ಟಾರ್ಟ್ ಆಗುತ್ತೆ BB ಆ್ಯಂಡ್ CC ಕ್ರೀಮ್, ಓಕೆ. ಬಟ್ BB ಕ್ರೀಮ್ ಈಸ್ 100% ಫಾರ್ ಡ್ರೈ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಆ್ಯಂಡ್ CC ಈಸ್ ಓನ್ಲಿ ಫಾರ್ ಆಯಿಲಿ ಸ್ಕಿನ್, ಓಕೆ. CC ಅನ್ನೋದು ಕಂಪ್ಲೀಟ್ಲಿ ಮ್ಯಾಟ್ ಲುಕ್ ಬರುತ್ತೆ, ಅದೇ BB ಕ್ರೀಮ್ ಸ್ವಲ್ಪ ಗ್ಲೂಯಿ ಆಗಿರುತ್ತೆ, ಓಕೆನಾ. ಸ್ವಲ್ಪ ಶೈನಿಂಗ್ ಆಗಿ ಕಾಣಿಸುತ್ತೆ. ಸೊ ಈ BB ಕ್ರೀಮ್ಸ್ ಅಲ್ಲಿ CC ಕ್ರೀಮ್ಸಲ್ಲಿ ಮಾರ್ಕೆಟಲ್ಲಿ ಈಗ ಸಾಕಷ್ಟು ಆಪ್ಷನ್ಸ್ ಇದೆ. ಲ್ಯಾಕ್ಮಿದಿದೆ, ಬಾಬಿ ಬ್ರೌನ್ದಿದೆ, ಆ್ಯಂಡ್ ಸಾಕಷ್ಟು ಪಾಂಡ್ಸ್ BB ಕ್ರೀಮ್ ಇದೆ. ಬಟ್ ನಾನು ಸಜೆಸ್ಟ್ ಮಾಡೋದು ಪಾಂಡ್ಸ್ BB ಕ್ರೀಮ್ ಇಸ್ ಬೆಸ್ಟ್ ಆ್ಯಂಡ್ ಅಫೋರ್ಡಬಲ್ ಕೂಡ. ಆ್ಯಂಡ್ ಲ್ಯಾಕ್ಮಿ CC ಕ್ರೀಮ್ ಇಸ್ ಆಲ್ಸೋ ಅಫೋರ್ಡಬಲ್ ಆ್ಯಂಡ್ ವೆರಿ ಗುಡ್ ಕ್ರೀಮ್. CC ಕ್ರೀಮ್ಗೆ ಹೋಗ್ಬೇಕಾದ್ರೆ ಲ್ಯಾಕ್ಮಿದ್ ಯೂಸ್ ಮಾಡಿ, BB ಕ್ರೀಮ್ಗೆ ಹೋಗ್ಬೇಕಾದ್ರೆ ಪಾಂಡ್ಸ್ ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ. ಇದು ನಿಮಗೆ ಡೈಲಿ ಬೇಸಿಸಲ್ಲಿ ಚೆನ್ನಾಗಿರುತ್ತೆ. ಅಗೇನ್ ಫೌಂಡೇಶನಲ್ಲಿ ತುಂಬ ಶೇಡ್ಸ್ ಇರುತ್ತೆ, ನೋಡ್ಕೊಂಡು ತೊಗೊಳ್ಬೇಕಾಗುತ್ತೆ. ನೀವು BB ಕ್ರೀಮ್ ತೊಗೊಳ್ಳಿ, ಇಲ್ಲ CC ಕ್ರೀಮ್ ತೊಗೊಳ್ಳಿ, ಇಲ್ಲ ಫೌಂಡೇಶನ್ ತೊಗೊಳ್ಳಿ, ಯಾವ್ದು ತೊಗೊಂಡ್ರು ನಿಮ್ಮ ಸ್ಕಿನ್ ಟೋನ್ಗಿಂತ ಒಂದು ಶೇಡ್ ಡಾರ್ಕರ್ ಇರಬೇಕು, ಲೈಟ್ ಇರಬಾರ್ದು. ಇವತ್ತು ಡಾರ್ಕರ್ ಇರಬೇಕು. ಒಂದು ಶೇಡ್ ಡಾರ್ಕರ್ ಇದ್ದರೆ ಅದು ನಿಮ್ಮ ಸ್ಕಿನ್ನಲ್ಲಿ ಮೆಲ್ಟ್ ಆಗಿ ನಿಮ್ಮ ಶೇಡ್ಗೆ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಸೊ ತುಂಬ ಲೈಟ್ ಕಲರ್ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ ನಿಮ್ಮ ಫೇಸ್ಗಿಂತ, ಅದು ನಿಮ್ಮ ನೆಕ್ನ, ನಿಮ್ಮ ಫೇಸ್ನ ಮ್ಯಾಚ್ ಮಾಡೋದಿಲ್ಲ, ಓಕೆನಾ. ನಿಮ್ಮ ಫೇಸ್ ಆ್ಯಂಡ್ ನಿಮ್ಮ ನೆಕ್ ಯಾವತ್ತು ಒಂದೇ ಕಲರ್ ಇರಬೇಕು. ನೀವು ಮೇಕಪ್ ಮಾಡ್ಕೊಂಡಿದ್ದೀರಾ ಅಂತಲೇ ಗೊತ್ತಾಗಬಾರ್ದು ಅವೆರಡೂ ಒಂದೇ ಕಲರ್ ಇದ್ದಾಗ. ಕೆಲವರು ಮೇಕಪ್ ಮಾಡ್ಕೊಳ್ತಾರೆ, ಫೇಸ್ ಮಾತ್ರ ಬ್ರೈಟ್ ಆಗಿರುತ್ತೆ, ನೆಕ್ಕೆಲ್ಲ ಹಾಗೆ ಬ್ಲ್ಯಾಕ್ ಆಗಿರುತ್ತೆ. ಸೊ ನೀವು ಯಾವುದೇ ಕ್ರೀಮ್ ತೊಗೊಂಡ್ರು ಒಂದು ಶೇಡ್ ಡಾರ್ಕರ್ ತೊಗೊಳ್ಳಿ. ಆ್ಯಂಡ್ ಡ್ರೈ ಸ್ಕಿನ್ ಅವರು BB ಕ್ರೀಮ್, ಡ್ರೈ ಸ್ಕಿನ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಅವರು BB ಕ್ರೀಮ್ಸ್ ತೊಗೊಳ್ಳಿ. ಆಯಿಲಿ ಸ್ಕಿನ್ ಇರೋರು ಮ್ಯಾಟ್ ಫಿನಿಶ್ ಬೇಕಾಗಿರೋದು CC ಕ್ರೀಮಿಗೆ ಹೋಗಿ. ಅಗೇನ್ CC ಕ್ರೀಮಲ್ಲಿ ಲ್ಯಾಕ್ಮಿ ಚೆನ್ನಾಗಿರುತ್ತೆ, BB ಕ್ರೀಮ್ ಆದರೆ ಪಾಂಡ್ಸ್ BB ಕ್ರೀಮ್ ಚೆನ್ನಾಗಿದೆ. ಆ್ಯಂಡ್ ಫೌಂಡೇಶನ್ ಅನ್ನೋದು ಹೆವಿ ಮೇಕಪ್ ಬೇಕಾದವರು ಮಾತ್ರ ತೊಗೊಳ್ಳಿ. ಆ್ಯಂಡ್ ಇದರಲ್ಲಿ ಸಹ ನೀವು ಒಂದು ಶೇಡ್ ಡಾರ್ಕರ್ ತೊಗೊಳ್ಬೇಕಾಗುತ್ತೆ. ಸೊ ಇದೊಂದು ಚಿಕ್ಕ ಪುಟಾಣಿ ಇನ್ಫಾರ್ಮೇಷನ್ ಅಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.